ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರೀ. ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಫ್ರೆಂಡ್ಸ್, ನೀವೇನಾದರೂ ಗಣರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ಕಾರ್ಯಕ್ರಮಕ್ಕೆ ನಿರೂಪಣೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ಯಾವ್ಯಾವ ರೀತಿಯ ಕೊಟೇಶನ್ಸ್ಗಳನ್ನ ಅಥವಾ ಕವಿವಾಣಿಗಳನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಇದೆಲ್ಲದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ. ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯೋತ್ಸವಕ್ಕೆ ಸಂಬಂಧಿಸಿದಂತೆ ವಿಶ್ ಮಾಡಬೇಕಾದ್ರೆ, ಹಾಗೆಯೇ ಧ್ವಜಾರೋಹಣ ಸಮಯದಲ್ಲಿ, ಹಾಗೆಯೇ ವಿದ್ಯಾರ್ಥಿಗಳಿಂದ ಅನಿಸಿಕೆ ವ್ಯಕ್ತಪಡಿಸಿದ ನಂತರ, ಮತ್ತು ಮುಖ್ಯವಾಗಿ ಅತಿಥಿ ಭಾಷಣ ಮುಗಿದ ನಂತರ, ಹಾಗೆ ಕೊನೆಯದಾಗಿ ವಂದನಾರ್ಪಣೆಗೆ ಸಂಬಂಧಿಸಿದಂತೆ ಯಾವ್ಯಾವ ರೀತಿಯ ಕೊಟೇಶನ್ಸ್ಗಳನ್ನ ಬಳಸ್ಬೋದು ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಹಾಯಕವಾಗುತ್ತೆ. ಮೊದಲೇ ಕೊಟೇಶನ್: ದೇಶಕ್ಕೆ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ತಮ್ಮ ಆಸೆಗಳನ್ನೆಲ್ಲ ಬದಿಗಿಟ್ಟು ಹಗಲಿರಳು ಎನ್ನದೆ ತಮ್ಮ ಸ್ವಾರ್ಥ ಮನಸ್ಸನ್ನು ಬಾನಾಚೆ ಬೀಸಾಡಿ ವೈರಿಗಳನ್ನು ಕಂಡು ಗುಂಡಿಗೆಯಲ್ಲಿ ಅಪಾರ ದೇಶಭಕ್ತಿಯನ್ನು ತುಂಬಿಕೊಂಡು ಯಾರೇ ಬಂದರೂ ಅವರನ್ನು ಎದುರಿಸಿ ಸೋಲಿಸಿ ಭಾರತದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸಿ ನಿಲ್ಲುವರು ನಮ್ಮ ವೀರ ಯೋಧರು. ಅಂತಹ ವೀರ ಯೋಧರಿಗೆ ತಮ್ಮ ನೃತ್ಯದ ಮೂಲಕ ನಮನ ಸಲ್ಲಿಸಲು ಬರುತ್ತಿದ್ದಾರೆ ಕುಮಾರಿ ಅಥವಾ ಕುಮಾರ ಇವರ ತಂಡ. ಅಂದರೆ ಈ ಒಂದು ಕೊಟೇಶನನ್ನು ನೀವು ಯಾರಾದರೂ ದೇಶಭಕ್ತಿಗೆ ಸಂಬಂಧಿಸಿದಂತೆ ನೃತ್ಯ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಥವಾ ದೇಶಭಕ್ತಿ ಗೀತೆಯನ್ನು ಆಡ್ತಾ ಇದ್ದರೆ ಈ ಒಂದು ಕೊಟೇಶನನ್ನು ಹೇಳಿಬಿಟ್ಟು ಅವರನ್ನು ಸ್ಟೇಜ್ ಮೇಲೆ ಕರೆದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಇನ್ನು ಎರಡನೇ ಕೊಟೇಶನ್: ಸುಜಲ ಸಫಲ ಭರಿತ ಹೆಮ್ಮೆಯ ಮಾತೆ ನಮ್ಮ ಭಾರತ ಮಾತೆ, ಹಿಮಾದ್ರಿ ಶೃಂಗಮಾಲೆ ಧರಿಪ ತಾಯಿ ನಮ್ಮ ಭಾರತ ಮಾತೆ, ಮಡಿಲದರ ಹರಿವ ಗಂಗೆಗಿವಳೆ ಜನ್ಮದಾತೆ, ಜಗದ ಜನರಿಗೆಲ್ಲ ಜೀವ ತುಂಬಿದ ಅಚ್ಚುಮೆಚ್ಚಿನ ಮಾತೆ, ಲೋಕಮಾನ್ಯೆ ಎನಿಸಿಕೊಂಡು ಕೀರ್ತಿ ಗಳಿಸಿದ ಹೆಮ್ಮೆಯ ಮಾತೆ ನಮ್ಮ ಭಾರತ ಮಾತೆ, ಶುಭವ ಕೋರಿ ಹರಿಸು ತಾಯಿ ಭಾರತ ಮಾತೆ, ಸಿದ್ಧಿ ಬುದ್ಧಿ ನೀಡಿ ಸಲಹು ನಮ್ಮ ಭಾರತ ಮಾತೆ, ಸ್ವಾತಂತ್ರ್ಯದ ದೀಪ ಸತತವಾಗಿ ಬೆಳಗುವಂತೆ ಮಾಡಿ ದಾಸ್ಯದಲ್ಲಿ ಸಿಲುಕದಂತೆ ನಮ್ಮನ್ನು ಕಾಪಾಡು ಭಾರತ ಮಾತೆ. ಇನ್ನಂತಹ ಭಾರತಾಂಬೆಯ ಮಡಿಲಲ್ಲಿ ಜನ್ಮ ಪಡೆದ ನಾವೇ ಧನ್ಯರಲ್ಲಿ ಧನ್ಯರು ಅಂತ ಹೇಳ್ತಾ ಇಂತಹ ಕವಿವಾಣಿಯನ್ನು ಭಾರತಾಂಬೆಯ ಚರಣ ಕಮಲಗಳಿಗೆ ಸಮರ್ಪಿಸುತ್ತಾ ಈ ಒಂದು ಗಣರಾಜ್ಯೋತ್ಸವದ ಆಚರಣೆಗೆ ಸಾಕ್ಷಿಯಾಗುತ್ತಿರುವ ಎಲ್ಲ ರಾಷ್ಟ್ರಾಭಿಮಾನಿಗಳಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇದನ್ನು ನೀವು ವೆಲ್ಕಮ್ ಮಾಡಬೇಕಾದ್ರೆ ಅಥವಾ ವಂದನಾರ್ಪಣೆಯ ಸಮಯದಲ್ಲೂ ಕೂಡ ಬಳಸ್ಬೋದು. ಮೂರನೇ ಕೊಟೇಶನ್: ಏರುತ್ತಿಹುದು ಆರುತ್ತಿಹುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ತನ್ನ ಶಕ್ತಿಯನ್ನು ಬಾನಿನಗಲ ಪಟಪಟ, ಕೇಸರಿ ಬಿಳಿ ಹಸಿರು ಮೂರು ಬಣ್ಣಗಳ ನಡುವೆ ನೀಲಿ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು, ಇಂತಹ ಧ್ವಜವು ನಮ್ಮ ಧ್ವಜವು ನೋಡು ಆರುತ್ತಿಹುದು ಬಾವುಟ ಬಾನಿನಗಲ ಪಟಪಟ. ನೀವು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುವಂತಹ ಸಮಯದಲ್ಲಿ ಬಳಸಿದರೆ ಚೆನ್ನಾಗಿರುತ್ತೆ. ನಾಲ್ಕನೇ ಕೊಟೇಶನ್: ನಮ್ಮ ಗುರುತು ಎನ್ನುವುದು ನಮ್ಮ ಜಾತಿ ಧರ್ಮವಲ್ಲ, ನಾವು ಭಾರತೀಯರೆನ್ನುವುದೇ ನಮ್ಮ ಗುರುತು, ನಾವು ಭಾರತೀಯರೆಂದು ಹೆಮ್ಮೆ ಪಡೋಣ ಅಂತ ತಮ್ಮ ಒಂದು ಭಾಷಣದ ಮೂಲಕ ನಮ್ಮೆಲ್ಲರನ್ನ ರೋಮಾಂಚನಗೊಳಿಸಿದ ಶ್ರೀಮತಿ ಅಥವಾ ಶ್ರೀಯುತ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಒಂದು ಸಾಲುಗಳನ್ನು ಅತಿಥಿ ಭಾಷಣ ಮುಗಿದ ನಂತರ ಅದಕ್ಕೆ ಪೂರಕವಾಗಿ ಬಳಸ್ಬೋದು. ಐದನೇ ಕೊಟೇಶನ್: ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ನಾವು ಅನುಭವಿಸುವಾಗ ಅದಕ್ಕಾಗಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಭಾರತದ ಏಕತೆಗೆ ಹೋರಾಡಿದ ಭಾರತೀಯ ಹೆಮ್ಮೆಯ ಪುತ್ರರನ್ನು ನಾವು ಸ್ಮರಿಸೋಣ ಅಂತ ತಮ್ಮ ಒಂದು ಅನಿಸಿಕೆಯ ಮೂಲಕ ನಮ್ಮೆಲ್ಲರಲ್ಲೂ ದೇಶಭಕ್ತಿಯ ಕಿಚ್ಚು ಹಚ್ಚಿದ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದನ್ನು ಕೂಡ ನೀವು ಅತಿಥಿ ಭಾಷಣ ಮುಗಿದ ನಂತರ ಬಳಸ್ಬೋದು. ಇನ್ನು ಆರನೇ ಕೊಟೇಶನ್: ಹೃದಯ ಮತ್ತು ಮನಸ್ಸಿನಿಂದ ನಾವೆಲ್ಲರೂ ಒಂದಾಗಿರೋಣ, ಯಾವುದೇ ಜಾತಿ ಧರ್ಮಗಳು ನಮ್ಮನ್ನು ಒಡೆಯದಂತೆ ನೋಡಿಕೊಳ್ಳೋಣ, ಒಗ್ಗಟ್ಟಿನಿಂದ ಇರೋಣ ಹಾಗೂ ನಮ್ಮ ಏಕತೆಯನ್ನು ಮುರಿಯಲು ಬಿಡದಿರೋಣ, ಆಗ ಮಾತ್ರ ನಾವು ಸ್ವಾತಂತ್ರ್ಯರು ಅಂತ ಅನಿಸಿಕೊಳ್ಳಲು ಯೋಗ್ಯರು ಎನ್ನುವ ಮಾತನ್ನು ತಮ್ಮ ಒಂದು ಭಾಷಣದ ಮೂಲಕ ನಮ್ಮೆಲ್ಲರನ್ನ ರೋಮಾಂಚನಗೊಳಿಸಿದ ಇವರಿಗೆ ತುಂಬ ಹೃದಯದ ಧನ್ಯವಾದ. ಏಳನೇ ಕೊಟೇಶನ್: ಸಹಕಾರ ಮತ್ತು ಸಹಬಾಳ್ವೆಯೊಂದಿಗೆ ನಾವು ಗಣರಾಜ್ಯೋತ್ಸವದ ಹಬ್ಬವನ್ನು ಆಚರಿಸೋಣ. ಇಂತಹ ಪವಿತ್ರ ದಿನದಂದು ನಾವು ಮಕ್ಕಳಲ್ಲಿ ಪರಸ್ಪರ ಗೌರವ ಮತ್ತು ಸಮಾನತೆಯ ಕಲ್ಪನೆಗಳ ಕುರಿತಂತೆ ದೇಶಭಕ್ತಿ ವಿಚಾರಧಾರೆಗಳನ್ನು ಬೆಳೆಸುವ ಪ್ರತಿಜ್ಞೆಯನ್ನು ಕೈಗೊಳ್ಳೋಣ ಅಂತ ನಮ್ಮೆಲ್ಲರ ಮನಸ್ಸನ್ನು ಜಾಗೃತಗೊಳಿಸಿದ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಂಟನೇ ಕೊಟೇಶನ್: ನಮ್ಮ ಹೆಮ್ಮೆಯ ಭಾರತವು ಯಾವಾಗಲೂ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಲಿ ಮತ್ತು ಪ್ರಗತಿಯ ಪಥದಲ್ಲಿ ಸಾಗಲಿ ಎನ್ನುವ ಆಶಾಭಾವನೆಯನ್ನು ತಮ್ಮ ಒಂದು ಭಾಷಣದ ಮೂಲಕ ವ್ಯಕ್ತಪಡಿಸಿದ ಇವರಿಗೆ ಧನ್ಯವಾದ. 9ನೇ ಕೊಟೇಶನ್: ರಾಷ್ಟ್ರೀಯತೆಯ ಮೇಲಿನ ಪ್ರೀತಿಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳೋಣ
ಹಾಗೂ ಪ್ರಜಾಪ್ರಭುತ್ವದ ತತ್ವಗಳನ್ನು ಮೈಗೂಡಿಸಿಕೊಳ್ಳೋಣ ಎಂದು ನಮ್ಮೆಲ್ಲರಲ್ಲೂ ದೇಶಭಕ್ತಿಯನ್ನು ಹುರಿದುಂಬಿಸಿದ ಇವರಿಗೆ ಧನ್ಯವಾದಗಳು. ಇನ್ನು 10ನೇ ಕೊಟೇಶನ್. ವಿವಿಧತೆಯಲ್ಲಿ ಏಕತೆ, ಅದುವೇ ನಮ್ಮ ಹೆಮ್ಮೆಯ ಭಾರತ, ಶ್ರೇಷ್ಠ ಭಾರತ ಎಂದು ತಮ್ಮ ಭಾಷಣದ ಮೂಲಕ ಪುನರುಚ್ಚರಿಸಿ ನಮ್ಮೆಲ್ಲರಲ್ಲೂ ದೇಶಭಕ್ತಿಯನ್ನು ಹೆಚ್ಚಿಸಿದ ಇವರಿಗೆ ತುಂಬು ಹೃದಯದ ಧನ್ಯವಾದ. 11ನೇ ಕೊಟೇಶನ್. ವೀರಮಣಿಯರ ತ್ಯಾಗ ಬಲಿದಾನದಿ ಸ್ವಾತಂತ್ರ್ಯ ಸಿಕ್ಕ ಶುಭ ದಿನದಿ ಸಂಭ್ರಮದಿ ಆಚರಿಸುತ್ತಾ ನೆನೆಯುತ್ತಾ ಕೆಚ್ಚೆದೆಯ ಭಾರತೀಯರು ನಾವು, ಭಾರತಾಂಬೆಯ ಹೆಮ್ಮೆಯ ಪುತ್ರರು ನಾವು, ಕೆಚ್ಚೆದೆಯ ಭಾರತೀಯರು ನಾವು, ಭಾರತಾಂಬೆಯ ಹೆಮ್ಮೆಯ ಪುತ್ರರು ನಾವು ಎಂಬ ಕವಿವಾಣಿಗೆ ಪೂರಕವಾಗುವಂತೆ ದೇಶಭಕ್ತಿಯ ನುಡಿಗಳನ್ನಾಡಿದಂತಹ ಇವರಿಗೆ ತುಂಬು ಹೃದಯದ ಧನ್ಯವಾದ. 12ನೇ ಕೊಟೇಶನ್. ಗಡಿ ಕಾಯುವ ವೀರ ನಿನಗೆ ಸರಿಸಮನ್ಯಾರ, ಗಡಿ ಕಾಯುವ ವೀರ ನಿನಗೆ ಸರಿಸಮನ್ಯಾರ, ನಿನಗಾರು ಇಲ್ಲ ಸರಿಸಾಟಿ ನಿಂತಿರುವೆ ಎದುರಾಳಿಯ ಮೆಟ್ಟಿ, ನಿನಗಾರು ಇಲ್ಲ ಸರಿಸಾಟಿ ನಿಂತಿರುವೆ ಎದುರಾಳಿಯ ಮೆಟ್ಟಿ, ತೊರೆದಿರುವೆ ದೇಶಕ್ಕಾಗಿಯೇ ಹೆತ್ತವರ, ಹೊತ್ತಿರುವೆ ಭಾರತಾಂಬೆಯ ಮಕ್ಕಳ ರಕ್ಷಣೆಯ ಭಾರ, ಹೊತ್ತಿರುವೆ ಭಾರತಾಂಬೆಯ ಮಕ್ಕಳ ರಕ್ಷಣೆಯ ಭಾರ. ದೇಶ ಕಾಯುವುದೇ ನಿನ್ನ ಗುರಿ, ಅದಕ್ಕಾಗಿ ನಾವೆಲ್ಲ ನಿನಗೆ ಚಿರಋಣಿ, ದೇಶ ಕಾಯುವುದೇ ನಿನ್ನ ಗುರಿ, ಅದಕ್ಕಾಗಿ ನಾವೆಲ್ಲ ಚಿರಋಣಿ. ಇಂತಹ ಸಾಲುಗಳಿಗೆ ಪೂರಕವಾಗಿ ಭಾರತಾಂಬೆಯ ವೀರ ಯೋಧರಿಗೆ ನಮಿಸಲು ಬರುತ್ತಿದ್ದಾರೆ ಇವರು. ಈ ಒಂದು ಸಾಲುಗಳನ್ನು ನೀವು ಯಾರಾದರೂ ನೃತ್ಯ ಮಾಡಬೇಕಾದ್ರೆ ಅಥವಾ ದೇಶಭಕ್ತಿ ಗೀತೆಯನ್ನು ಆಡ್ತಾ ಇದ್ದರೆ ಬಳಸ್ಬೋದು. 13ನೇ ಕೊಟೇಶನ್. ಇದು ಕೂಡ ಸೈನಿಕರಿಗೆ ಸಂಬಂಧಪಟ್ಟಂತಹ ಒಂದು ಕವನ ಅಥವಾ ಕವಿವಾಣಿ ಅಂತ ಹೇಳ್ಬೋದು. ಓ ಹೆಮ್ಮೆಯ ಸೈನಿಕನೇ, ಮಾಡಿರುವೆ ನೀನು ಬಂಧು ಬಾಂಧವರನು ದೂರ, ಓ ಹೆಮ್ಮೆಯ ಸೈನಿಕನೇ, ಮಾಡಿರುವೆ ನೀನು ಬಂಧು ಬಾಂಧವರನು ದೂರ. ದೇಶವೇ ನಿನ್ನ ತವರೂರು, ದೇಶಭಕ್ತರೇ ನಿನ್ನ ಸಹೋದರರು, ದೇಶವೇ ನಿನ್ನ ತವರೂರು, ದೇಶಭಕ್ತರೇ ನಿನ್ನ ಸಹೋದರರು. ಭಾರತ ಮಾತೆಯ ರಕ್ಷಣೆಗೆ ನೀನಾಗಿರುವೆ ಕಾತುರ, ಭಾರತ ಮಾತೆಯ ರಕ್ಷಣೆಗೆ ನೀನಾಗಿರುವೆ ಕಾತುರ. ಯುದ್ಧದಲ್ಲೇ ಗೆಲ್ಲುವೆ ನೀ ವೀರನು, ಯುದ್ಧದಲ್ಲೇ ಗೆಲ್ಲುವೆ ನೀ ವೀರನು. ಶೌರ್ಯದಿ ಕಾದಾಡುವೆ ಮಡಿದರು ನೀನು ಎಂದಿಗೂ ಅಜರಾಮರ, ಶೌರ್ಯದಿ ಕಾದಾಡುವೆ ಮಡಿದರು ನೀನು ಎಂದಿಗೂ ಅಜರಾಮರ. ನಿನ್ನ ತ್ಯಾಗ ಬಲಿದಾನವೇ ನಮಗೆಲ್ಲ ರಕ್ಷಾ ಕವಚ, ನಿನ್ನ ತ್ಯಾಗ ಬಲಿದಾನವೇ ನಮಗೆಲ್ಲ ರಕ್ಷಾ ಕವಚ. ವೀರ ಯೋಧರಿಗೆ ಈಗ ತಮ್ಮ ನೃತ್ಯದ ಮೂಲಕ ನಮಿಸಲು ಬರುತ್ತಿದ್ದಾರೆ ಇವರ ತಂಡ. ಇನ್ನು 14ನೇ ಕೊಟೇಶನ್. ಇಂದು ಬಾನಂಗಳದಲ್ಲಿ ಭಾರತದ ಬಾವುಟ, ಇಂದು ಬಾನಂಗಳದಲ್ಲಿ ಭಾರತದ ಬಾವುಟ, ನಮ್ಮ ಹೆಮ್ಮೆಯ ಧ್ವಜವನ್ನು ಬಾನೆತ್ತರದಲ್ಲಿ ನೋಡುವ ಪುಣ್ಯ ಸಮಯ. ಇಂತಹ ಮಹೋನ್ನತ ಕಾರ್ಯಕ್ರಮಕ್ಕೆ ಇಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಇವರಿಂದ ಈಗ ಧ್ವಜಾರೋಹಣ. ಇದನ್ನು ಕೂಡ ನೀವು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾದ್ರೆ ಬಳಸ್ಬೋದು. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಗಣರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ನೀವು ನಿರೂಪಣೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ಫುಲ್ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.